ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದ್ದಂತಹ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಹಿಜಾಬ್ ಅನ್ನ ವಾಪಸ್ ತೆಗೆದುಕೊಳ್ತೀವಿ ಅಂತ ಹೇಳಿ. ಈ ಸಂಬಂಧ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಶಾಸಕರಾದಂತಹ ತನ್ವೀರ್ ಸೇಠ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಿಂದ ಸಾಕಷ್ಟು ಚರ್ಚೆ ಆಗ್ತಿತ್ತು, ಜಟಾಪಟಿಗೆ ಕಾರಣ ಆಗ್ತಿತ್ತು. ಅಂತಹದ್ದೊಂದು ವಿಚಾರವನ್ನ ಸದ್ಯ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೊಮ್ಮೆ ಪ್ರಸ್ತಾಪಿಸಿದ್ದಾರೆ. ಹಿಜಾಬ್ ಅನ್ನ ವಾಪಸ್ ತೆಗೆದುಕೊಳ್ತೀನಿ ಅಂತ ಹೇಳ್ತಾರೆ. ಸರ್, ನಿಮ್ಮ ಒಪಿನಿಯನ್? ನೋಡಿ, ಹಿಜಾಬ್ ನಿಷೇಧ ಮಾಡಿರುವಂಥದ್ದು ಅದು ಕಾನೂನಲ್ಲಿ ಎಲ್ಲೂ ಅವಕಾಶ ಇರಲಿಲ್ಲ. ಪದವಿ ಪೂರ್ವ ಇಲಾಖೆ ಪ್ರತಿ ವರ್ಷ ತನ್ನ ವಾರ್ಷಿಕ ವರದಿಯಲ್ಲಿ ನಿಯಮಾವಳಿಗಳನ್ನ ರೂಪಿಸುತ್ತೆ. ಶಾಲಾ ಕಾಲೇಜುಗಳಿಗೆ ನಿಯಮಾವಳಿ ಕೊಡುವಂತಹ ಸಂದರ್ಭದಲ್ಲಿ ಎಲ್ಲಿ ಯೂನಿಫಾರ್ಮ್ ಇದೆ ಅಂಥದಕ್ಕೆ ಮಾತ್ರ ಅನ್ವಯಿಸುವಂತೆ ಉಚ್ಚ ನ್ಯಾಯಾಲಯನೂ ಕೂಡ ಆದೇಶ ಮಾಡಿತ್ತು. ಆ ವಿಚಾರ ಇವತ್ತು ಸುಪ್ರೀಂ ಕೋರ್ಟ್ ಮೆಟ್ಟಿಲು ತನಕನೂ ಏರ್ತು. ಮನೆ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಬಟ್ಟೆ ಏನು ನಾವು ಬಳಸುವಂತಹ ಸಮವಸ್ತ್ರ ಆಗಿರ್ಬೋದು ಅಥವಾ ನಾವು ತಿನ್ನುವಂತಹ ಆಹಾರ ಪದಾರ್ಥ ಆಗಿರ್ಬೋದು, ನಮ್ಮ ಪದ್ಧತಿಗಳಿಗೆ ರಾಜ್ಯ ಸರ್ಕಾರ ಅಥವಾ ಯಾವುದೇ ಕಾನೂನು ನಮಗೆ ಜಾರಿ ಮಾಡಿ ನಿಷೇಧ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಓದುವಂತಹ ಮಕ್ಕಳಿಗೆ ಆ ಕಿರಿಯ ವಯಸ್ಸಲ್ಲಿ ಹೊಸ ಒಂದು ಏನು ಆಯಾಮದಲ್ಲಿರುವಂತಹ ಪೀಳಿಗೆಗೆ ರಾಜಕೀಯದ ಒಂದು ಅಸ್ತ್ರವನ್ನು ಬಳಸಿ ಜಾತಿ, ಧರ್ಮ, ಮತ್ತೊಂದು ಅವರಿಗೆ ಮೊದಲಿಂದನೇ ಉತ್ತಮ ಪ್ರಜೆಗಳು ಮಾಡುವಂತಹ ವ್ಯವಸ್ಥೆಯಲ್ಲಿ ಆ ಬೇರ್ಪಡೆ ಮಾಡುವಂಥ ವ್ಯವಸ್ಥೆ ನಾನು ಒಪ್ಪಲ್ಲ. ಸರ್, ಈಗ ಮುಖ್ಯಮಂತ್ರಿಗಳ ಹೇಳಿಕೆನ ನೀವು ಸ್ವಾಗತ ಮಾಡ್ತೀರಿ? ಖಂಡಿತವಾಗಿ 100ಕ್ಕೆ 100 ನಾನು ಸ್ವಾಗತ ಮಾಡ್ತೇನೆ. ನನ್ನ ಒಂದು ನಿರೀಕ್ಷೆ ಇದ್ದಂಥದ್ದು, ನಮ್ಮ ಸರ್ಕಾರ ಬಂದಿದ್ದ ಕೂಡಲೇ ಇಂಥದ್ದೆಲ್ಲ ಏನಿವತ್ತು ಸಮಾಜವನ್ನು ಬೇರ್ಪಡೆ ಮಾಡುವಂತಹ ಪ್ರಯತ್ನಗಳು ಮಾಡುವಂತಹ ಆದೇಶಗಳು ಅಥವಾ ಪ್ರಯತ್ನಗಳಾಗಿತ್ತು, ಅಂಥದ್ದು ಎಲ್ಲವೂ ಮತ್ತೆ ತೆಗಿಬೇಕಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ನಿನ್ನೆ ಹೇಳಿರುವಂಥದ್ದನ್ನು ಸ್ವಾಗತ ಮಾಡ್ತಾರೆ. ಸರ್, ಕೋಮು ಸಂಘರ್ಷಕ್ಕೆ ಕಾರಣ ಆಗುತ್ತೆ ಇದು ಅನ್ನಂತ ಅನಿಸ್ತಿಲ್ವ ಸರ್? ನೋಡಿ, ಭಾಳಷ್ಟು ವರ್ಷಗಳಿಂದ ನಿರಂತರವಾಗಿ ನಡ್ಕೊಂಡು ಬಂದಿರುವಂಥದ್ದು, ಯಾರಿಗೂ ಸಮಸ್ಯೆ ಇರಲಿಲ್ಲ. ಕೇವಲ ಓಟಿನ ರಾಜಕೀಯಕ್ಕಾಗಿ ನಮ್ಮ ವ್ಯಾಸಂಗ ಮಾಡ್ತಿರುವಂಥ ಮಕ್ಕಳನ್ನ ಬಳಕೆ ಮಾಡ್ಕೊಂಡು ಅಸ್ತ್ರ ಮಾಡುವಂಥದ್ರಲ್ಲಿ ಅರ್ಥ ಇಲ್ಲ. ಸೊ ಹಾಗಾಗಿ ನೀವು ನಿಮ್ಮ ದೃಷ್ಟಿಕೋನದಲ್ಲಿ ಯಾವ ರೀತಿ ನೋಡ್ತೀರಾ ಅದ್ರ ರೀತಿ ನಡೆಯುವಂಥದ್ದು. ಬಟ್ ಅಟ್ ಎ ಟೈಮ್ ಸರ್, ಈ ಹಿಜಾಬ್ ಧರಿಸಿದಂತಹ ಸಂದರ್ಭದಲ್ಲಿ ಕೇಸರಿ ಶಾಲನ್ನು ಕೂಡ ಹಾಕೊಂಡು ಬರುವಂತ ಕೆಲಸಕ್ಕೆ ಮುಂದಾಗ್ತಿದ್ರು ಸರ್. ನೋಡಿ, ಇದನ್ನ ನೀವೇ ಇದಕ್ಕೆ ಪ್ರಚೋದನೆ ಕೊಡಕ್ಕೆ ಹೋಗ್ಬಿಡಿ. ಯಥಾವತ್ತಾಗಿ ಹೆಂಗ್ ನಡೀತಾ ಇತ್ತು ಹಂಗೆ ನಡ್ಕೊಂಡು ಹೋಗುತ್ತೆ, ಏನು ಸಮಸ್ಯೆ ಇಲ್ಲ. ಯಾರ ದಯೆನೂ ಬೇಕಾಗಿಲ್ಲ, ಯಾರ ರಕ್ಷಣೆನೂ ಬೇಕಾಗಿಲ್ಲ. ಆ ಪದ್ಧತಿ ಅನುಗುಣವಾಗಿ ಏನು ನಡೀತಾ ಇತ್ತು ಅದು ನಡ್ಕೊಂಡು ಹೋಗಕ್ಕೆ ಬಿಟ್ಟರೆ ಸಾಕಾಗಿದೆ. ಅದಾದರೆ ಸಮಾಜ ಯಾರು ತಿದ್ದದ್ ಬೇಕಾಗಿಲ್ಲ. ಸಮಾಜ ತಿದ್ದುವಂಥದಕ್ಕೆ ಆ ಪೋಷಕರಿದ್ದಾರೆ, ಸಮಾಜದ ಗಣ್ಯ ವ್ಯಕ್ತಿಗಳಿದ್ದಾರೆ, ಆ ಮಕ್ಕಳು ಪ್ರಜ್ಞಾವಂತರಿದ್ದಾರೆ, ಸಮಾಜವನ್ನು ಜೊತೆಗೆ ತಗೊಂಡು ಹೋಗ್ತಾರೆ. ಅಂದ್ರೆ ಈ ಶಾಂತಿ ಸಾಮರಸ್ಯ ಕಾಪಾಡಲಿಕ್ಕೆ ಏನು ಸಮಸ್ಯೆ ಆಗ್ಲಿಕ್ಕಿಲ್ಲ ಅನ್ನೋ ಮಾತು ನಿಮ್ದು. ಸರ್ಕಾರ ಎಲ್ಲಿ ಕೈ ಹಾಕ್ಬೇಕು ಅಷ್ಟಕ್ಕೆ ಮಾತ್ರ ಸೀಮಿತವಾಗಿದ್ದರೆ ಯಾವುದು ಏನೂ ಆಗಲ್ಲ. ಸೊ ಹಾಗಾಗಿ ಏನು ಪದ್ಧತಿ ನಡೀತಾ ಇತ್ತು ಅದು ನಡ್ಕೊಂಡು ಹೋಗ್ಲಿ ಅಂತ ಮೊನ್ನೆ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅದನ್ನು ಸ್ವಾಗತಿಸ್ತೇನೆ. ನಾನು ಹೇಳುವಂಥದ್ದು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತೇನೆ, ರಾಜ್ಯ ಸರ್ಕಾರ ಇರುವಂತಹ ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದಿಸಿ ಅದಕ್ಕೆ ಪರಿಹಾರ ಹುಡುಕುವಂಥ ಕೆಲಸ ಮಾಡಿದಾಗ ರಾಜ್ಯ ಸರ್ಕಾರಗಳಿಗೆ, ಚುನಾವಣೆಗಳಿಗೆ, ರಾಜಕಾರಣಿಗಳಿಗೆ ಗೌರವ ಉಳಿಯುತ್ತೆ. ಇದು ಪ್ರತಿಯೊಂದು ಮನೆಗಳಲ್ಲಿ ನಾವು ಇಂಕಿ ನೋಡಿ ನೀನು ಈ ಬಟ್ಟೆ ಹಾಕ್ಕೋಬಾರ್ದು, ನೀನು ತಿನ್ನಬಾರ್ದು ಅಂತ ಹೇಳೋದ್ರಿಂದ ನಾವು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡ್ತೀವಿ, ಬೇರ್ಪಡೆ ಮಾಡುವಂಥ ಪ್ರಯತ್ನ ಆಗುತ್ತೆ. ಹಾಗಾಗಿ ಹೆಂಗೆ ಆ ಪದ್ಧತಿ ಅನುಗುಣವಾಗಿ ಏನು ನಡೀತಾ ಇದೆ ಅದು ನಡ್ಕೊಂಡು ಹೋಗ್ಲಿ. ಕಾನೂನು ಮೀರಿದಲ್ಲಿ ಕ್ರಮ ತಗೊಳ್ಳುವಂತಹ ಅಸ್ತ್ರ ನಿಮ್ಮ ಕೈನಲ್ಲಿದೆ. ಇದು ಶಾಸಕರಾದಂತಹ ತನ್ವೀರ್ ಸೇಠ್ ಅವರ ಮಾತುಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆಗೆ ನಾವು ಬದ್ಧ ಇದ್ದೇವೆ, ನಾವು ಅದನ್ನ ಸ್ವಾಗತ ಮಾಡ್ತೀವಿ ಎಂಬ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡೋಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.